ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಧನಮ್ಮ. ವಿಜಯಪುರ ಜಿಲ್ಲಾಡಳಿತದ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ನೆರವೇರಿಸಿದರು. ನಂತರ ವಿವಿಧ ಕವಾಯತು ಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಇದೇ ವೇಳೆ ಪಥಸಂಚಲನದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಐಆರ್ಬಿ ಪೊಲೀಸ್ ಪಡೆ, ನಾಗರಿಕ ಪೊಲೀಸ್ ಪಡೆ, ಗೃಹ ರಕ್ಷಕ ದಳ, ಅರಣ್ಯ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಎನ್ಸಿಸಿ ಸೀನಿಯರ್ ಡಿವಿಜನ್, ಬಿಎಲ್ಡಿಇ ಬಾಲಕಿಯರ ಪ್ರೌಢಶಾಲೆ, ಸಂಗನಬಸವ ಅಂತಾರಾಷ್ಟ್ರೀಯ ಶಾಲೆ ಬಾಲಕಿಯರು ಹಾಗೂ ಪೊಲೀಸ್ ವಾದ್ಯವೃಂದ ಭಾಗವಹಿಸಿದ್ದವು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 25 ಸಾಧಕರನ್ನ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕ ವಿಠಲ್ ಕಟಕ್ದೊಂಡ್, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷೆ ಕಾಂತಾ ನಾಯಕ್, ಮೇಯರ್ ಮಡಿವಾಳಪ್ಪ ಸಿದ್ದರಾಮಪ್ಪ ಕರಡಿ, ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕನಾನ್ ಮುಶ್ರೀಫ್, ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ, ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ್ ಗೆನ್ನೂರ್ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಅಧಿಕಾರಿಗಳು, ಕನ್ನಡಪರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಇಲ್ಲಿ ನಾಡಗೀತೆ ನಮ್ಮ ನಾಡಿನ ಪ್ರಖ್ಯಾತ ಕಲಾವಿದರಾದಂಥ ವೀರೇಶ್ ವಾದಿ ಹಾಗೂ ತಂಡ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರಮ ತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿರ್ನಾದೇಶ, ಹಸುವಿನ ಗಿರಿಗಳ ಸಾಲೆ, ನಿರ್ಣಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಸಿಂಹನುತ ಭಾರತ ಜನನಿಯ ತನುಜಾತೆ, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಕ್ಕಳ ದಿವ್ಯಾರಣ್ಯ, ರಂಗ ಷಡಕ್ಷರಿ ಪೌಂಡ ಪಂಪಲ ಕುಣಿಪತಿ ಚಂದ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕವೀಧರ ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಳರಾಡಿದ ನಾಡು, ಲಂಕಣ ಜಗಣರ ನೆಚ್ಚಿನ ನೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ಮರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನ
ಧನ್ಯವಾದಗಳು ವೀರೇಶ್ ವಾಲಿ ತಂಡ ಹಾಗೂ ಮಹೇಶ್ ಪೋತರ್ ಅವರಿಗೆ. ಪಥ ಸಂಚಲನ ತಂಡಗಳ ವೀಕ್ಷಣೆ ಮಾನ್ಯ ಸಚಿವರಿಂದ ಕವಾಯತ್ ದಂಡ ನಾಯಕರು ಶ್ರೀ ಏರ್ಸಂಗಪ್ಪ ಶ್ರೀ ದೇಲಿ, ಪೊಲೀಸ್ ನಿರೀಕ್ಷಕರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ವಿಜಯಪುರ ಅವರು ತಂಡಗಳ ವೀಕ್ಷಣೆಗೆ ಮಾನ್ಯ ಸಚಿವರು. ಸ್ವಚ್ಛಂದವಾದ ಬಾನಗಳು ನಾಡಿನ ಡಾಕ್ಟರ್ ಎಂ.ಬಿ. ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಳಿಯ ಬಣ್ಣದ ವಾಹನದಲ್ಲಿ ವಿವಿಧ ಪಥ ಸಂಚಲನ ತಂಡಗಳ ವೀಕ್ಷಣೆಗೆ ಕವಾಯತ್ ದಂಡನಾಯಕ ಶ್ರೀ ಈರ್ಸಂಗಪ್ಪ ತೇಲಿ, ಪೊಲೀಸ್ ನಿರೀಕ್ಷಕರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಇವರ ಖಡ್ಗ ಗೌರವ ಅಂಗರಕ್ಷಣೆಯಲ್ಲಿ ಮಾನ್ಯ ಸಚಿವರು ಪಥ ಸಂಚಲನ ತಂಡಗಳ ವೀಕ್ಷಣೆಗೆ ವಾತಾವರಣಕ್ಕೆ ತಕ್ಕಂತೆ ಪ್ರವೀಣ್ ನಿಗಡೆ ನಿಧಾನವಾಗಿ ವಾಹನವನ್ನು ಚಲಾಯಿಸ್ತಾ ಶಾಲಾ ಮಕ್ಕಳತ್ವ ಮಾನ್ಯ ಸಚಿವರು ಕೈ ಬೀಸ್ತಾ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುವುದರೊಂದಿಗೆ ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಜಾಗತಿಕ ಕಬ್ಬು ಪಟ್ಟಿಯಲ್ಲಿ ನಮ್ಮ ನಾಡಿಗೆ 6ನೇಯ ಸ್ಥಾನ ದೊರೆತಿದ್ದು ನಮ್ಮೆಲ್ಲರಿಗೂ ಸಂತಸ. ಶಕ್ತಿಶಾಲಿ ನಗರಗಳಲ್ಲಿ ನಮ್ಮ ನಾಡಿನ ರಾಜಧಾನಿ ಬೆಂಗಳೂರು ನಮ್ಮೆಯ ಹೆಮ್ಮೆಯ ರಾಜಧಾನಿ. ಪಥ ಸಂಚಲನ ತಂಡಗಳ ವೀಕ್ಷಣೆ. ಸೈನ್ಯ ಆರಕ್ಷಕ ದಳದ ಮಾದರಿಯಲ್ಲಿ ಸರ್ಕಾರಿ ನೌಕರರಿಗೆ ದಿನಸಿ ಅಂಗಡಿಯ ಮಹಾಮಳಿಗೆ ಸ್ಥಾಪನೆಗೆ ಚಿಂತನೆ ನಡೀತಾ ಇದೆ. 13 ಯೋಜನೆಗಳ ಮೂಲಕ ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂಥ ಕಾರ್ಯಕ್ರಮ ಉದ್ಯಮ ಸ್ಥಾಪನೆ, ಉದ್ಯೋಗ ಸೃಷ್ಟಿ, ಸಹಕಾರ ಕ್ಷೇತ್ರವನ್ನು ಬಲಪಡಿಸಲಿಕ್ಕೆ ಜಪಾನ್ ವಿದೇಶಿ ಪ್ರವಾಸ ಅತ್ಯಂತ ಯಶಸ್ವಿಯಾಗಿದ್ದು ಸ್ಮರಣೆ. ಹಸಿರು ತಪ್ಪಿದ ಬಿಸಿಲಿನ ನಾಡು ಕುರಿತು ನ್ಯೂಯಾರ್ಕ್ ಪತ್ರಿಕೆಯಲ್ಲಿ ಜಿಲ್ಲೆಯ ಹೆಸರನ್ನ ಬಿಂಬಿಸುವಂತೆ ಅವರು ಡಾಕ್ಟರ್ ಎಂ.ಬಿ. ಪಾಟೀಲ್. ಬೃಹತ್ ಕಚೇರಿ, ಬಯೋಚಾರ್ ಘಟಕ, ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಬಯೋಚಾರ್ ಘಟಕ ನಮ್ಮಲ್ಲಿ ನಮ್ಮ ನಾಡಿನಲ್ಲಿ ಪ್ರಾರಂಭಗೊಳ್ಳಲಿದೆ. ಉದ್ಯೋಗ ಸೃಷ್ಟಿಸುವ ಸಂಕಲ್ಪ, ಜನ ಸೇವೆಯಲ್ಲಿ ದೇವರನ್ನ ಕಾಣುತ್ತಿರುವ ಜಿಲ್ಲೆಯ ಉಸ್ತುವಾರಿ ಸಚಿವರು ವಿವಿಧ ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನ ಮಾಡ್ತಾ ಮತ್ತೆ ವೇದಿಕೆಯತ್ತ ಶಾಲಾ ಮಕ್ಕಳಿಗೆ ಶುಭವನ್ನ ಹಾರೈಸ್ತಾ ತೆರೆದ ವಾಹನದಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಬಹಳ ಅಚ್ಚುಕಟ್ಟಾಗಿ ನಮ್ಮ ಪೊಲೀಸ್ ಆರಕ್ಷಕ ಇಲಾಖೆಯ DSP ತಂಡವು ಕೂಡ ತನ್ನ ಕಾರ್ಯವನ್ನು ಕೈಗೊಳ್ತಾ ಇದೆ.
ವೇದಿಕೆಯಿಂದ ಮಾನ್ಯ ಸಚಿವರು ತಂಡಗಳ ವೀಕ್ಷಣೆಯ ನಂತರ ವೇದಿಕೆ ಮೇಲೆ ಮಾನ್ಯ ಸಚಿವರು ಅವರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಸರ್ ಅವರು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಋಷಿ ಆನಂದ್, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಕ್ಷ್ಮಣ್ ನಿಂಬಗಿ ಸಾಹೇಬರವರು, ಗೌರವ ವಂದನೆಗೆ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಕವಾಯತ್ ದಂಡನಾಯಕರು, ರಾಷ್ಟ್ರೀಯ 4ನೆಯ ಸಿಂಹವೇ ಆರಕ್ಷಕರಿಲ್ಲದ ಸಮಾಜ ಊಹಿಸಲು ಅಸಾಧ್ಯ. ಗೌರವ ವಂದನೆ. ಪಥ ಸಂಚಲನೆ ಕರ್ನಾಟಕ ರಾಜ್ಯೋತ್ಸವದ ಅರ್ಥಪೂರ್ಣವಾದ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣ. ಪಥ ಸಂಚಲನೆಯ ಮಾರ್ಗದರ್ಶನ ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ, ಭಾರತೀಯ ಪೊಲೀಸ್ ಸೇವೆ ಮಾನ್ಯ ಪೊಲೀಸ್ ಅಧೀಕ್ಷಕರು, ವಿಜಯಪುರ ಜಿಲ್ಲೆ. ಮಾನ್ಯ ಶ್ರೀ ರಾಮನಗೌಡ್ ಎ ಹಟ್ಟಿ, ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ವಿಜಯಪುರ ಜಿಲ್ಲೆ. ಹಾಗೆಯೇ ಮಾನ್ಯ ಶ್ರೀ MA ಉಪಾಸೆ, ಉಪಾಧೀಕ್ಷಕರು, ಜಿಲ್ಲಾ ಸಶಸ್ತ್ರ ಮೀಸಲು ಘಟಕ, ವಿಜಯಪುರ ಜಿಲ್ಲೆಯ ಮಾರ್ಗದರ್ಶನದಲ್ಲಿ ಕವಾಯತ್ ದಂಡರ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆ ಅಶೋಕ್ ಲಾಲ್ಸಂಗಿ DRF ಅವರ ನೇತೃತ್ವದಲ್ಲಿ, ಅಗ್ನಿಶಾಮಕ ಇಲಾಖೆ ಉಮೇಶ್ ತಳಕೇರಿ ಅಗ್ನಿಶಾಮಕ ಠಾಣಾಧಿಕಾರಿ, NCC ಹಿರಿಯರ ವಿಭಾಗ ಸೋಹನ್ ಮ್ಯಾಗೇರಿ, ಹವಾಲ್ದಾರ್ ಲಕ್ಷ್ಮಣ್ ಗೋಸಾಯಿ ಅವರ ಮಾರ್ಗದರ್ಶನ, ಶ್ರೀಮತಿ ಅರುಣಾ ಮಾಲಿಂಗ್ಪುರ್ ಮಾರ್ಗದರ್ಶನ, ಮೌನಾ ಕೋಳೂರ್ಗಿ BLT ಬಾಲಿಕೆಯರ ಪ್ರೌಢಶಾಲೆಯಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ರೆ, ಸಂಗನೋತ್ಸವ ಅಂತಾರಾಷ್ಟ್ರೀಯ ಶಾಲೆ ಬಾಲಕಿಯರ ತಂಡ ಪ್ರಾಪ್ತಿ ಗುಂತೂರೆ ಸಾಯಿಬಣ್ಣ ಅಡವಿಯವರ ನೇತೃತ್ವದಲ್ಲಿ, ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ಭಾರತ್ ಸೇವಾದಳ ಅರ್ಪಿತಾ ಔಟ್ರಿ, ಶ್ರೀಮತಿ MN ತೆಲಗಿಯವರ ಮಾರ್ಗದರ್ಶನದಲ್ಲಿ, ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ್ ಸೇವಾದಳ ತಂಡ ಅಥರ್ವ ಕೋಳ್ SF ಚವ್ಹಾಣ್ ಅವರ ಮಾರ್ಗದರ್ಶನ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂತೆಂದಿಗೂ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನವು ಮುದ್ದಿನ ಕರು. ಕನ್ನಡತನ ಹೊಂದಿದ್ದರೆ ನೀ ಅಮ್ಮಗೆ ಕಲಿಸುತ್ತದೆ. ಕನ್ನಡದ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹಾಕವಿ ಕುವೆಂಪುರವರ ಈ ನುಡಿಗಳನ್ನ ಸ್ಮರಿಸುತ್ತಾ ಇಲ್ಲಿ ನೆರೆದಿರುವ ಜಿಲ್ಲೆಯ ಸಮಸ್ತ ಮಹಾಜನತೆಗೆ, ವಿಶೇಷವಾಗಿ ಕನ್ನಡದ ಮನಸ್ಸುಗಳಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಟ್ಟು ಹರ್ಷಿಸುತ್ತೇನೆ. ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಕನ್ನಡ ತಾಯಿಯ ರಾಜೇಶ್ವರಿಯನ್ನು ಆರಾಧಿಸುತ್ತಿರುವ ಇಂದಿನ ಈ ಶುಭ ಸಂದರ್ಭದಲ್ಲಿ ನೆರೆದಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಮಹನೀಯರೇ, ಅಧಿಕಾರಿ ಮತ್ತು ನೌಕರ ವರ್ಗದವರೇ, ಮಾತೆಯರೇ, ಸಹೋದರ ಸಹೋದರರೇ, ಎಲ್ಲ ಆತ್ಮೀಯ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳೇ ಹಾಗೂ ಸಿಬ್ಬಂದಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೂ 70ನೇ
ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವಿಜಯಪುರ ಜಿಲ್ಲೆಯಲ್ಲಿ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಜನಪದ ಸಾಹಿತ್ಯ, ಶರಣ ಸಾಹಿತ್ಯ ಮತ್ತು ಸೂಫಿ ಸಾಹಿತ್ಯಗಳ ಮೂಲಕ ಕನ್ನಡ ತಾಯಿ ಸೇವೆಗಿರುವ ಬಸವಾದಿ ಪ್ರಮುಖರಿಗೆ, ಕಾಯಕ ಯೋಗಿ ಶರಣರಿಗೆ, ಸೂಫಿ ಸಂತರಿಗೆ, ದಾಸರಣ್ಣರಿಗೆ, ದಾರ್ಶನಿಕರಿಗೆ ಈ ವೇದಿಕೆಯ ಮೂಲಕ ಗೌರವ ನಮನಗಳನ್ನು ಅರ್ಪಿಸುತ್ತೇನೆ. ಧೈರ್ಯ, ಸ್ಥೈರ್ಯ, ಸಾಹಸ, ಪರಾಕ್ರಮ, ದೇಶ ಪ್ರೇಮ ಮತ್ತು ತ್ಯಾಗ ಇವುಗಳಿಗೆ ಹೆಸರಾದ ಹಾಗೂ ಸಂಗೀತ, ನಾಟ್ಯ, ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳಿಂದ ಲಲಿತ ಕಲೆ, ವಾಸ್ತುಶಿಲ್ಪಿ, ಧರ್ಮ, ತತ್ವಜ್ಞಾನ, ವಿಜ್ಞಾನ, ಉದ್ಯೋಗ, ವಾಣಿಜ್ಯ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಉಜ್ವಲವಾದಂತಹ ಕೀರ್ತಿಯನ್ನು ಗಳಿಸಿದ ಶ್ರೀಗಂಧದ ನಾಡಿನ ಭವ್ಯ ಪರಂಪರೆಯನ್ನು ಕನ್ನಡ ತಾಯಿ ನವೆಂಬರ್ 1, 1956 ಮೈಸೂರು ರಾಜ್ಯ ಎಂಬ ಮುಂಬೈ, ಹೈದರಾಬಾದ್, ಮದ್ರಾಸ್ ಪ್ರಾಂತ್ಯಗಳಿಗೆ ಹತ್ತುವಾದ ಕನ್ನಡ ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು. ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ದಿವಂಗತ ಡಿ. ದೇವರಾಜ ಅರಸು ಅವರು ವಿಶೇಷ ಕಾಳಜಿ ಮತ್ತು ಸಂಕಲ್ಪದಿಂದಾಗಿ ನವೆಂಬರ್ 1, 1973 ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯವನ್ನು ಅಧಿಕೃತವಾಗಿ ಪುನರ್ನಾಮಕರಣ ಮಾಡಲಾಯಿತು. ವಿಶಾಲವಾದ ಕನ್ನಡ ನಾಡು ಮತ್ತು ನುಡಿಯ ಶತಶತಮಾನಗಳಿಂದ ಹಲವಾರು ಅರಸುಮಂತರ ಆತಂಕಗೊಳಪಟ್ಟಿತ್ತು. ಮೌರ್ಯರು, ಶಾತವಾಹನರು, ಕಲಂದರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದವರು, ಬಹಮನಿ, ಆದಿಲಶಾಹಿ, ಬರೀಶಾಹಿ ಸಾಮ್ರಾಜ್ಯ ಸುಲ್ತಾನರು, ಮೈಸೂರಿನ ಒಡೆಯರು, ಹೈದರ್ ಟಿಪ್ಪು ಸುಲ್ತಾನರು ಹಾಗೂ ಮರಾಠ ಪೇಶ್ವೆಗಳಂತ ಮುಂತಾದ ಮಂಥನಗಳ ಸಾಮ್ರಾಟರು ಮತ್ತು ಆಡಳಿತಗಾರರು ಕೂಡ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಸಂಸ್ಕೃತಿ ಹಾಗೂ ಅಸ್ಮಿತೆಗೆ ಅಮೂಲ್ಯ ಕೊಡುಗೆಯನ್ನು ನೀಡಿರುತ್ತಾರೆ. ಕನ್ನಡ ಭಾಷೆಯ ಸಾರ್ವತ್ರಿಕತೆಯಾಗಿ ಮೈಸೂರಿನ ಒಡೆಯರವರು ಬೆಂಬಲ ಹಾಗೂ ದಿವಾನ್ ವಿಶ್ವೇಶ್ವರಯ್ಯನವರ ಸಹಕಾರದೊಂದಿಗೆ 1915ರಲ್ಲಿ ಸ್ಥಾಪಿತಗೊಂಡಂತಹ ಕರ್ನಾಟಕ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸುವ ಮೂಲಕ ಕನ್ನಡ ನಾಡು ಮತ್ತು ನುಡಿಯ ಕುರಿತಾಗಿ ಜನಾಭಿಪ್ರಾಯವನ್ನು ಗಟ್ಟಿಗೊಳಿಸುವ ಕಾರ್ಯವನ್ನು ಆರಂಭಿಸಿತು. 1924ರಲ್ಲಿ ಕರ್ನಾಟಕ ಏಕೀಕರಣ ಸಮಿತಿಯು ಪ್ರಥಮ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ಜರುಗಿತು. ತದನಂತರ ಬಳ್ಳಾರಿ, ಧಾರವಾಡ, ಹುಕ್ಕೇರಿ, ಸೋಲಾಪುರ ಹಾಗೂ ಮುಂಬೈಯಲ್ಲಿ ಜರುಗಿ ನವ ಕರ್ನಾಟಕ ರಾಜ್ಯದ ಏಕೀಕರಣದ ಕನಸನ್ನು ನನಸಾಗಿಸಲು ಪಣತೊಟ್ಟು. ಗದಗಿನ ಹುಯಿಲ್ಗೋಡ್ ನಾರಾಯಣರವರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಎಂಬ ಗೀತೆ ಕನ್ನಡಿಗರಲ್ಲಿ ಏಕತೆಯ ಭಾವವನ್ನು ಗಟ್ಟಿಗೊಳಿಸಲು ಪ್ರೇರಣೆಯನ್ನು ನೀಡಿ ಕನ್ನಡಿಗರ ಮೈಮನಗಳನ್ನು ಹುರಿದುಂಬಿಸಿತು. ಸಂಯುಕ್ತ ಕರ್ನಾಟಕ, ವಿಶ್ವ ಕರ್ನಾಟಕ ಮತ್ತು ಪ್ರಬುದ್ಧ ಕರ್ನಾಟಕ ಮೊದಲಾದ ಪತ್ರಿಕೆಗಳು ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಭಾವದಲ್ಲೇ ಉದಯೋನ್ಮುಖವಾದವು. ಕರ್ನಾಟಕ ಏಕೀಕರಣ ಸಂಘದ ಪದಾಧಿಕಾರಿಗಳಂತ ಎಸ್. ನಿಜಲಿಂಗಪ್ಪ, ಅಂದನಪ್ಪ ದೊಡ್ಡಮೇಟಿ, ಮಂಗಳೂರು ಶ್ರೀನಿವಾಸರಾಯ ಮತ್ತು ಶಾಂತಪ್ಪ ಎಳಮೇಲಿ ಅವರ ಪರಿಶ್ರಮದಿಂದ ಏಕೀಕರಣದ ಚಳವಳಿಯ ತೀವ್ರವಾದ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡ ಪ್ರಯುಕ್ತ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತಿನ ಉದಯವಾಯಿತು. ಕೆಂಗಲ್ ಹನುಮಂತಯ್ಯ, ಅದರ ಮುಂಚೆ ಶಂಕರಗೌಡ ಪಾಟೀಲ್, ಗೌರವ ರಾಮಸ್ವಾಮಿ ಅಯ್ಯಂಗಾರ್, ಅದರಮಂಡಿ ಶಿವಮೂರ್ತಿ ಸ್ವಾಮಿ, ಮುದಬೀಡು ಕೃಷ್ಣರಾಯ, ಮೋರೆ ಹನುಮಂತರಾಯರು, ರಾಜಾರಾಮ್ ದುಬೆ, ಚನ್ನಬಸಪ್ಪ ಅಂಬ್ಲಿ, ಚಿಕ್ಕೋಡಿ ತಮ್ಮಣ್ಣಪ್ಪ, ವಾಲಿ ಚೆನ್ನಪ್ಪ, ವೀರಭದ್ರಪ್ಪ ಶಿರೂರು, ಚೆನ್ನಯ್ಯ ಸ್ವಾಮಿ ಓಂಕಾರಮಠ್, ಪಟ್ಟಣ ಮಹಾದೇವಪ್ಪ, ಬಳ್ಳಾರಿಯ ರಂಜಾನ್ ಸಾಬ್ ನರ, ಬೆಂಗಲ್ ರಾಮರಾಯರು, ಬಿ. ಶಿವಮೂರ್ತಿ ಶಾಸ್ತ್ರಿ ಮುಂತಾದವರು ಏಕೀಕರಣದ ಪರವಾಗಿ ಗಟ್ಟಿ ಧ್ವನಿಯೊಂದಿಗೆ ಜನಜಾಗೃತಿಯನ್ನು ಉಂಟು ಮಾಡಲು ಆನಂದಿಸಿ ದುಡಿದರು. ಹಲಸಂಗಿಯ ಗೆಳೆಯರ ಬಳಗ ಹಾಗೂ ಕನ್ನಡಪರ ಸಂಘಟನೆಗಳು ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಕನ್ನಡದ ಹಣತೆ ನಿರಂತರವಾಗಿ ಬೆಳಗುವಂತೆ ಮಾಡಲು ಆನಂದಿಸಿ ದುಡಿದರು. ಅವರ ಈ ಕೊಡುಗೆ ಅನನ್ಯ ಹಾಗೂ ಪ್ರಶಂಸನೀಯವಾಗಿದೆ. ಕನ್ನಡ ಅಸ್ತಿತ್ವ ಮುಸುಕಾಗಿದ್ದ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಎಲ್ಲ ಮಹನೀಯರು ನಿಸ್ವಾರ್ಥದಿಂದ ನಡೆಸಿದ ಹೋರಾಟದ ಫಲವೇ ಇದು ನಾವೆಲ್ಲರೂ ಆಸ್ವಾದಿಸುತ್ತಿರುವ ಸುಂದರ ಕರ್ನಾಟಕ. ಇಂತಹ ಪ್ರಾತಸ್ಮರಣೆಗಳೆಲ್ಲರಿಗೂ ಇಂದಿನ ಶುಭ ಸಂಬಂಧದಲ್ಲಿ ನಾನು ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ. ಕನ್ನಡ ಭಾಷೆಯ ಶ್ರೇಯೋಭಿವೃದ್ಧಿಗಾಗಿ ಇಂಚಿಗೆರೆಯ ಶ್ರೀ ಮಾಧವಾನಂದ ಪ್ರಭುಜಿಯವರ ಶ್ರೀಮಠದೊಂದಿಗೆ ನಾಡಿನ ಎಲ್ಲ ಮಠಗಳು
ಕೂಡ ಕನ್ನಡ ಭಾಷೆಯ ಅಸ್ಮಿತೆಗಾಗಿ ವಿಶಿಷ್ಟ ಕಾಣಿಕೆ ನೀಡುವುದನ್ನು ಗೌರವಪೂರ್ವಕವಾಗಿಸುತ್ತೇನೆ. ವಿಜಯಪುರ ಅಂದರೆ ಎಲ್ಲರಿಗೂ ನೆನಪಾಗುವುದು ವಿಶ್ವವಿಖ್ಯಾತ ಗೋಲ್ಡ್ ಗುಮ್ಮಟ. ಅದರಂತೆ ಸರಿಸಾಟಿಯಾಗಿ ವಚನ ಗುಮ್ಮಟವೆಂಬ ಖ್ಯಾತಿಗೆ ಭಾಜನರಾದಂತಹ ಡಾಕ್ಟರ್ ಫಗು ಹುಲಕಟ್ಟಿಯವರು ಬಸವಾದಿ ಪ್ರಮುಖ ವಚನ ಸಾಹಿತ್ಯವನ್ನು ಸಂಗ್ರಹಿಸಿ ಸಂಸ್ಕರಿಸಿ ಮುಂಬರುವ ಪೀಳಿಗೆಗಳಿಗಾಗಿ ಸಂರಕ್ಷಿಸುವ ಮೂಲಕ ಅತ್ಯಮೂಲ್ಯ ಸಾಹಿತ್ಯ ಸೇವೆಗಳ ಅಪ್ರತಿಮ ಸಲ್ಲಿಸಿಕೊಂಡಿರುತ್ತಾರೆ. ವಿಜಯಪುರ ಜಿಲ್ಲೆಯ ಪರಮ ಪೂಜ್ಯ ಬಂತನಾಳ ಶಿವಯೋಗಿಗಳು, ಜ್ಞಾನೋಗಾಶ್ರಮದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ನಡೆದಾಡುವ ದೇವರಿಂದ ಪೂಜಿಸಲ್ಪಟ್ಟ ದಾರ್ಶನಿಕ ಸಂತ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಮಧುರಚಂದ್ರರು, ಚರ್ಚಂದ್ರ ಸಿಂಪಿ ಲಿಂಗಣ್ಣ ಅವರು, ಡಾಕ್ಟರ್ ಆರ್.ಡಿ. ರಾಂಡೆ ಅವರು, ಗಣಪತರಾವ್ ಮಹಾರಾಜ್ ಅವರು, ನಿಂಗಣ್ಣ ಸಿಂಪಿಯವರು, ದುಡಾ ಸಾಹೇಬ್, ರಾಮ್ ಶ್ರೀ ಮುಗ್ಲಿ, ಶ್ರೀರೇಂದ್ರರು, ಲಕ್ಕಪ್ಪ ಶೆರಟಿ, ಡಾಕ್ಟರ್ ಗೋರ್ಲಿಂಗ್ ಕಾಪ್ಸೆ, ಡಾಕ್ಟರ್ ಎಂ.ಎಂ. ಕಲಬುರ್ಗಿ, ಡಾಕ್ಟರ್ ಕೃಷ್ಣಕುಮಾರ ಕುಲಕರ್ಣಿ, ಪ್ರೊಫೆಸರ್ ಎನ್.ಜಿ. ಕರೂರ್, ಪ್ರೊಫೆಸರ್ ರಂಗನಾಥ್ ಹಂಡಿ, ಮಹಾಂತ್ ಗುಲ್ಗಂಜಿ, ಶಿಶು ಸಂಗಮೇಶ್ ಬಾಗಲಕೋಟ್, ಈಶ್ವರಚಂದ್ರ ಚಿಂತಾಮತಿ, ಚೆನ್ನಪ್ಪ ಕಂಚಾಣಿ, ಕಾಶಿಂ ಸಾರ್ ವಿಜಯಪುರ್, ಪಾಪಿ ಪಾಟೀಲ್, ಹಾಮು ಬಂಬಿಗೇರ್, ಈಶ್ವರ್ ಕಾಪ್ಸೆ, ಡಾಕ್ಟರ್ ಬಿ.ಎಸ್. ಶೇಟೆ, ಡಾಕ್ಟರ್ ಎಂ.ಎನ್. ವಾಲಿ, ಡಾಕ್ಟರ್ ಬಿ.ಬಿ. ಹಂಡಿ, ಡಾಕ್ಟರ್ ಎಸ್.ಕೆ. ಕೊಪ್ಪ, ಡಾಕ್ಟರ್ ಎಂ.ಎಂ. ಪಡಶೆಟ್ಟಿ, ಡಾಕ್ಟರ್ ಚೆನ್ನಪ್ಪ ಕಟ್ಟಿ, ಪ್ರೊಫೆಸರ್ ಬಿ.ಎಂ. ಹಿರೇಮಠ್, ಡಾಕ್ಟರ್ ಆರ್.ಸಿ. ಮುತ್ತೇವಾಡ್, ಡಾಕ್ಟರ್ ಅರವಿಂದ್ ಮಾರ್ಗತ್ತಿ, ಡಾಕ್ಟರ್ ರಾಜಶೇಖರ್, ಹಾಮು ಪೂಜಾರ್, ದಾನಪ್ಪ ಜತ್ತಿ, ಪ್ರೊಫೆಸರ್ ಬಿ.ಆರ್. ಪಾಟೀಲ್, ಪೊಲೀಸ್ ಪಾಟೀಲ್, ಅರ್ಜುನ್ ಗುರುಸಂಗಿ, ಡಾಕ್ಟರ್ ಅಮೀರುದ್ದೀನ್ ಖಾಜಿ, ಸೋಮನಾಥ್ ಯಾಳ್ವಾರ್, ಎ.ಕೆ. ರಾಮೇಶ್ವರ್, ರಂಜಾನ್ ದರ್ಗಾ, ಡಾಕ್ಟರ್ ಸಿ.ಆರ್. ಯರವಂತಮಠ್ ಮತ್ತು ಡಾಕ್ಟರ್ ಎಂ.ಎಸ್. ಮಧ್ವಾಣಿ ಅವರು ಸೇರಿದಂತೆ ಇನ್ನು ನೂರಾರು ಹಿರಿಯರು ಮತ್ತು ಇತ್ತೀಚಿನ ಹಲವಾರು ಯುವ ಸಾಹಿತಿಗಳ ತಮ್ಮ ವಿಶಿಷ್ಟ ಬರವಣಿಗೆಗಳ ಮೂಲಕ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿದರು. ಹೂ ಮನಸ್ಸಿನ ಕನ್ನಡಿಗರ ಜನಾದೇಶವಂತೆ ಕನ್ನಡ ನಾಡಿನ ಆಡಳಿತ ಚುಕ್ಕಾಯನ್ನು ಎತ್ತಿ ಹಿಡಿದ ನಮ್ಮೆಲ್ಲರ ಜನಪ್ರಿಯ ಜನನಾಯಕ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಶ್ರದ್ಧೆ, ನಿಷ್ಠೆ ಮತ್ತು ಕಾಳಜಿಪೂರ್ವಕವಾದ ಜನಪರ ನಿರ್ವಹಣೆಗಳೊಂದಿಗೆ ಕಾರ್ಯನಿರ್ವಹಿಸಿದ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಗಲು ಶ್ರಮಿಸುತ್ತಿದೆ. ದೇಶಾದ್ಯಂತ ಸಂಚಲನ ಸೃಷ್ಟಿಸುವ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳ ಬದುಕಿನಲ್ಲಿ ಬೆಳಕು ಮತ್ತು ಭರವಸೆ ತುಂಬುವಲ್ಲಿ ಸಫಲವಾಗಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಅಂತ್ಯೋದಯ ಅನ್ನ ಯೋಜನೆಯ 40,065 ಚೀಟಿಗಳು, ಬಿಪಿಎಲ್ದ 4,59,558 ಚೀಟಿಗಳು ಹಾಗೂ ಎಪಿಎಲ್ನ 99,699 ಚೀಟಿಗಳು ಸೇರಿದಂತೆ ಜಿಲ್ಲೆಯಲ್ಲಿ ಒಟ್ಟು 5,99,322 ಪಡಿತರ ಚೀಟಿಗಳು ಚಾಲ್ತಿಯಲ್ಲಿದ್ದು, ಈ ಪೈಕಿ 21,10,591 ಅರ್ಹ ಫಲಾನುಭವಿಗಳು ಈ ಯೋಜನೆಯ ಸದುಪಯೋಗಗಳನ್ನು ಪಡೆದುಕೊಂಡಿದ್ದಾರೆ. ಫೆಬ್ರವರಿ 2025ರಿಂದ ಡಿಬಿಟಿ ಹಣದ ಬದಲಾಗಿ ಪ್ರತಿ ಸದಸ್ಯರಿಗೆ 5 ಕೆಜಿಯಂತೆ ಒಟ್ಟು 15,87,249 ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಆಹಾರ ಧಾನ್ಯ ವಿತರಣೆ ಮಾಡಲಾಗುತ್ತಿದೆ. 11/6/2023ರಿಂದ ಜಾರಿಯಾಗಿರುವ ಶಕ್ತಿ ಯೋಜನೆಯು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅವರು ಕೊಡಮಾಡುವ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ಪುರಸ್ಕಾರಕ್ಕೆ ಭಾಜನವಾಗುವ ಮೂಲಕ ದೇಶದಲ್ಲಿ ವಿಶೇಷ ಮನ್ನಣೆ ಪಾತ್ರರಾಗುವ ಸಂಗತಿ ನಮ್ಮೆಲ್ಲರಿಗೂ ಸಂತಸ ನೀಡಿದೆ. ಇದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿ ಹಾಗೂ ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ಸಮೀಕ್ಷೆ ಸಲ್ಲಿಸಿರುವ ಎಲ್ಲ ಅಧಿಕಾರಿಗಳು, ಮಂತ್ರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ನಾನು ಅಭಿನಂದಿಸುತ್ತೇನೆ. ಶಕ್ತಿ ಯೋಜನೆ ಜೂನ್ 2020ರಿಂದ 2023ರಿಂದ ಇಲ್ಲಿವರೆಗೆ ಜಿಲ್ಲೆಯಲ್ಲಿ ಒಟ್ಟು 15,98,00,000 ಮಹಿಳಾ ಪ್ರಯಾಣಿಕರು ಹಾಗೂ ಬಾಲಕಿಯರು ವಿಜಯಪುರ ವಿಭಾಗದ ಸಾರಿಗೆ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಾರೆ. ಈ ಪ್ರಯಾಣಗಳಿಗಾಗಿ ಒಟ್ಟು 502,60,00,000 ರೂಪಾಯಿಗಳ ಮೌಲ್ಯದ ಉಚಿತ ಟಿಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಸಬಲೀಕರಣ ಹಾಗೂ ಸ್ವಾಭಿಮಾನದ ಅಭಿವೃದ್ಧಿಯಾಗಿದೆ. ಜುಲೈ 2023ರಿಂದ ಇಲ್ಲಿವರೆಗೆ ಒಟ್ಟು 5,12,398 ಫಲಾನುಭವಿಗಳು ನೋಂದಣಿಯಾಗಿದ್ದು 1,983 ಕೋಟಿ ರೂಪಾಯಿಗಳ ಅನುದಾನ ಖರ್ಚು ಭರಿಸಿದ್ದು ,99.51% ಪ್ರಗತಿಯಾಗಿರುತ್ತದೆ. ಗೃಹ ಜ್ಯೋತಿ ಯೋಜನೆ ಮನೆ ಉಚಿತವಾಗಿ ಬೆಳಕು ನೀಡುವ ಮಹಾಮಹತ್ವ ಉದ್ದೇಶವನ್ನು ಹೊಂದಿದ್ದು ಜುಲೈ 2023ರಿಂದ ಇಲ್ಲಿವರೆಗೆ
4,55,780 ಗ್ರಾಹಕರು ಅಂದರೆ 97% ನೋಂದಣಿ ಮಾಡಿಕೊಂಡಿರ್ತಾರೆ. ಇದುವರೆಗೆ ಗ್ರಾಹಕರಿಗೆ 485 ಕೋಟಿ 11 ಲಕ್ಷ ರೂಪಾಯಿಗಳ ಮೊತ್ತದ ಉಚಿತ ವಿದ್ಯುತ್ತನ್ನು ಪೂರೈಸಲಾಗಿದೆ. ಯುವ ನಿಧಿ ಯೋಜನೆ ಇಲ್ಲಿವರೆಗೆ ಒಟ್ಟು 20,060 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು, ಇದರಲ್ಲಿ 14,330 ಅರ್ಹ ಫಲಾನುಭವಿಗಳಿಗೆ ಒಟ್ಟು 35 ಕೋಟಿ 7 ಲಕ್ಷ ರೂಪಾಯಿಗಳಷ್ಟು ಮೊತ್ತದ ನಿರುದ್ಯೋಗ ಭತ್ಯೆಯನ್ನು ಡಿಬಿಟಿ ಮೂಲಕ ಅಭ್ಯರ್ಥಿಗಳಿಗೆ ಖಾತೆಗಳಿಗೆ ಜಮಾ ಮಾಡಲಾಗಿದೆ. 2025-26ನೇ ಸಾಲಿನಲ್ಲಿ ವಾಡಿಕೆಗಿಂತ ಅತ್ಯಧಿಕ ಪ್ರಮಾಣದಲ್ಲಿ ಶುದ್ಧ ಮಳೆಯಿಂದಾಗಿ ಜೀವಹಾನಿ ಹಾಗೂ ಆಸ್ತಿ ಪಾಸ್ತಿ ಹಾನಿ ಉಂಟಾಗಿದ್ದು, ನಷ್ಟ ಉಂಟಾಗಿದ್ದು ನಮ್ಮೆಲ್ಲರೂ ಅತ್ಯಂತ ಖೇದದ ಸಂಗತಿಯಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರಿನಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಲೆ ಹಾನಿಗೊಳಗಾಗಿದ್ದು ಪರಿಹಾರ ವಿತರಣಾ ಕ್ರಮ ಜಾರಿಯಲ್ಲಿದೆ. ದಾಖಲೆ ರಹಿತ ಜನವಸತಿ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಅಸಂಘಟಿತ ಮನೆಗಳು 13,900 ನಿವಾಸಿಗಳಿಗೆ ಕಂದಾಯ ಗ್ರಾಮ ಪರ್ವತ ಮನೆಗಳ ಹಕ್ಕು ಪತ್ರಗಳನ್ನು ವಿತರಿಸಿ ಆಯಾ ಗ್ರಾಮ ಪಂಚಾಯತ್ಗಳಲ್ಲಿ ಈ ಖಾತಾ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆಸ್ತಿ ನೋಂದಣಿ ಮಾಡಿಸಲು ಕ್ರಮ ವಹಿಸಲಾಗಿದ್ದು, ಇಲ್ಲಿವರೆಗೆ 13,010 ಹಕ್ಕು ಪತ್ರಗಳಿಗೆ ಈ ಖಾತಾ ರಚನೆಯಾಗಿರುತ್ತದೆ. ದೇಶದ ಬೆನ್ನೆಲುಬು ಆಗಿರುವ ಅನ್ನದಾತ ರೈತರಿಗೆ ಅರ್ಥವೆನಿಸುವ ಹಲವಾರು ಯೋಜನೆಗಳ ಪೈಕಿ ಮಹತ್ವಾಕಾಂಕ್ಷೆಯಾದಂತಹ ಭೂ ಸುರಕ್ಷಾ ಯೋಜನೆ ಅಡಿ ರೈತರು ಮತ್ತು ಜನಸಾಮಾನ್ಯರ ಬೇಡಿಕೆಯ ಮೇರೆಗೆ ಜನವರಿ 25ರಿಂದ ಇಲ್ಲಿವರೆಗೆ ಜಿಲ್ಲೆಯಲ್ಲಿ ಒಟ್ಟು 2,36 ಲಕ್ಷ ಪುಟಗಳಷ್ಟು ಅಭಿಲೇಖಿಸಲಾದ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಈ ಪೈಕಿ 1,05,231 ಪುಟಗಳಷ್ಟು ದಾಖಲೆಗಳನ್ನು ಪೂರೈಸಲಾಗಿದೆ. ಪ್ರಜಾಸೌಧ ಜಿಲ್ಲಾ ಕಚೇರಿ ಸಂಕೀರ್ಣ ಕಟ್ಟಡ ನಿರ್ಮಾಣ ಸಂಬಂಧವಾಗಿ ಈಗಾಗಲೇ 529 ಲಕ್ಷ ರೂಪಾಯಿಗಳ ಅನುದಾನವು ಕೆಎಚ್ಬಿಯಿಂದ ಬಿಡುಗಡೆಗೊಂಡಿದ್ದು, ಸದ್ಯದಲ್ಲೇ ಸಹ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು. ವಿಜಯಪುರ ತಾಲೂಕಿನ ಬುನಾಪುರ ಮತ್ತು ಮಧುವಾಮಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ 438 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟಿರುವ ವಿಮಾನ ನಿಲ್ದಾಣ ಕಾಮಗಾರಿಯು ಸಂಪೂರ್ಣಗೊಂಡಿದ್ದು, ಅತಿ ಅಗತ್ಯ ಅಗ್ನಿಶಾಮಕ ಯಂತ್ರಗಳು ವಿದೇಶದಿಂದ ಈಗಾಗಲೇ ಬಂದಿದ್ದು ಎನ್ವಿರಾನ್ಮೆಂಟ್ ಕ್ಲಿಯರ್ಸ್ಗಾಗಿ ನಾವು ಕಾಯಲಾಗಿದೆ. ಫೆಬ್ರವರಿ 2024ರಿಂದ ಇಲ್ಲಿವರೆಗೆ ಜಿಲ್ಲೆಯಲ್ಲಿ ಒಟ್ಟು 2,607 ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಉದ್ಯಮಗಳು ನೋಂದಣಿ ಪ್ರಮಾಣ ಪತ್ರ ಪಡೆದಿದ್ದು, ರೂಪಾಯಿ 7,824 ಲಕ್ಷ ಬಂಡವಾಳ ಹೂಡಿಕೆಯೊಂದಿಗೆ 16,000 ಉದ್ಯೋಗಾವಕಾಶಗಳ ಸೃಷ್ಟಿಯಾಗುತ್ತದೆ. ಮುಳವಾಡ ಕೆಐಡಿಬಿ ಕೈಗಾರಿಕಾ ಪ್ರದೇಶ ಹಂತ 2ರಲ್ಲಿ ರಿಲಯನ್ಸ್ ಕನ್ಸ್ಯೂಮರ್ಸ್ ಪ್ರಾಡಕ್ಟ್ ಲಿಮಿಟೆಡ್ ಬೆಂಗಳೂರಿನಿಂದ 1,622 ಕೋಟಿ ವೆಚ್ಚದಲ್ಲಿ 12 ಉದ್ಯೋಗ ಕಲ್ಪಿಸುವ ಪ್ಯಾಕ್ ಕಾರ್ಬೊನೇಟ್ ಸಾಫ್ಟ್ ಡ್ರಿಂಕ್ಸ್ ಹಾಗೂ ಡ್ರಿಂಕಿಂಗ್ ವಾಟರ್ ಸಿಸ್ಟಮ್ ಕಲ್ಪಿಸುವ ಯೋಜನೆ ಸರ್ಕಾರದಿಂದ ಅನುಮತಿ ನೀಡುತ್ತಿದೆ. ಅಮೃತ್ 2 ಯೋಜನೆಯಡಿ ಹಂಚಿಕೆಯಾದ 25 ಕೋಟಿ ರೂಪಾಯಿಗಳ ಪೈಕಿ 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬೇಗಂತರ ಮತ್ತು ಭೂತ್ನಾಳ್ ಕೆರೆಗಳನ್ನು ಪುನಶ್ಚೇತನಗೊಳಿಸುವ ಹಾಗೂ ಸಂದೇಶಗಳು ಕಾಮಗಾರಿ ಡಿಪಿಆರ್ ಮುಂದೆ ಹಂತದಲ್ಲಿರುತ್ತದೆ. ಇನ್ನು ಉಳಿದ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 10 ಉದ್ಯಾನಗಳನ್ನು ಅಭಿವೃದ್ಧಿಪಡಿಸುವ ಸಂಬಂಧ ಟೆಂಡರ್ ಆಹ್ವಾನಿಸಲಾಗಿದೆ. ಪ್ರಸ್ತುತ ಸಾಲಿನಲ್ಲಿ ಜಿಲ್ಲೆಯ 21 ಪ್ರಾಥಮಿಕ ಶಾಲೆಗಳನ್ನ ಪ್ರೌಢಶಾಲೆಗಳನ್ನಾಗಿ ಉನ್ನತೀಕರಿಸಿದೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ ವ್ಯಾಪ್ತಿಯ ಸಿಎಸ್ಆರ್ ಘಟಕಗಳ ಮೂಲಕ ಜಿಲ್ಲೆಯ 5 ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಆವರಣ 1ರಿಂದ 2 ಎಕರೆಯಷ್ಟು ಜಮೀನು ಲಭ್ಯ ಶಾಲೆಗಳಲ್ಲಿ ಮಕ್ಕಳ ಸ್ನೇಹಿ ಆಟದ ಪಾರ್ಕ್ ನಿರ್ಮಿಸಿ ಅಗತ್ಯ ಆಟ ಉಪಕರಣಗಳು ಒದಗಿಸುವ ಪ್ರಕ್ರಿಯೆ. 2025-26ನೇ ಸಾಲಿನ SSLC ಪರೀಕ್ಷೆ ಫಲಿತಾಂಶ ಸುಧಾರಣೆಗಾಗಿ ಇಲಾಖೆ ನಿರ್ಧರಿಸಿರುವ 29 ಅಂಶಗಳ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕರು ವ್ಯಕ್ತಿಗತವಾಗಿ ಮುತುವರ್ಜಿ ವಹಿಸಿ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಂದ ಸಮನ್ವಯ ಸಾಧಿಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಂಜಾರ ಪ್ರೌಢಶಾಲೆ ಮತ್ತು ಶ್ರೀ ಬಸವೇಶ್ವರ ಪ್ರೌಢಶಾಲೆಯ 10 ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಸೈಕ್ಲಿಂಗ್ ಕ್ರೀಡಾಕೂಟದ ಆಯ್ಕೆಯಾಗಿರುತ್ತಾರೆ. ಬೇನಾಳ RS ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಾಗೂ ಮಸೂದಿ ಗ್ರಾಮದ ಶ್ರೀ ಬಂದನಾಳ ಶಿವಯೋಗಿ ಪ್ರೌಢಶಾಲೆಯ ಬಾಲಿಕೆಯರು ತಂಡಗಳು ಕ್ರಮವಾಗಿ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದಲ್ಲಿ ರಾಜ್ಯ ಮಟ್ಟದ ಖೋ-ಖೋ ಕ್ರೀಡೆಯಲ್ಲಿ ವಿಜಯ ಸಾಧಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ದೇವರಪಿ ತಾಲೂಕಿನ ಪಡಗಾನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಗಳು ಅಥ್ಲೆಟಿಕ್ಸ್ ಚಕ್ರ ಎಸೆತದಲ್ಲಿ, ವಿಜಯಪುರದ ಎಕ್ಸಲೆಂಟ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಟೆಕ್ವಾಂಡೋ ಕ್ರೀಡಾ ಪ್ರದೇಶದ ಸ್ಪರ್ಧೆಯಲ್ಲಿ ಹಾಗೂ ಹಿಟ್ನಳ್ಳಿಯ ಜಗದಾಂಬ ಪ್ರೌಢಶಾಲೆಯ 5 ವಿದ್ಯಾರ್ಥಿಗಳು ಫುಟ್ಬಾಲ್ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಎಲ್ಲ ಸಾಧಕ ಕ್ರೀಡಾಪಟುಗಳಿಗೆ ಹಾಗೂ ಮಾರ್ಗದರ್ಶಿ ಗುರುಬಳಗಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜಿಲ್ಲೆಯ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಮೆಟ್ರಿಕ್ ನಂತರದ 2 ವಸತಿ ನಿಲಯಗಳನ್ನು ಆರಂಭಿಸಲು ಸರ್ಕಾರ ಮಂಜೂರು ನೀಡಲಾಗಿದೆ.
ಪ್ರಸ್ತುತ ವಿಜಯಪುರ ತಾಲೂಕಿನ ಹಟ್ಟಿ ಗ್ರಾಮದಲ್ಲಿ 800 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 400 ಕೆವಿ ಸಾಮರ್ಥ್ಯದ ಸ್ವೀಕರಣಾ ಕೇಂದ್ರ ಹಾಗೂ ವಿವಿಧ 6 ಸ್ಥಳದ ಹೊಸದಾಗಿ 110/11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರಗಳಲ್ಲಿ ನಿರ್ಮಾಣ ಕಾಮಗಾರಿಗೊಳ್ಳುತ್ತಿವೆ. ವಿಜಯಪುರ ತಾಲೂಕಿನ ಇಟ್ಟಂಗ್ಯ, ಬಬಲೇಶ್ವರ ತಾಲೂಕಿನ ಶೇಗುಣಶಿ ಹಾಗೂ ಚರ್ಚನ್ ತಾಲೂಕಿನ ದೇವನಂಬರ್ಗಿ ಗ್ರಾಮದ ಹತ್ತಿರ 220 ಕೆವಿ ವಿದ್ಯುತ್ ಸ್ವೀಕರಣಾ ಕೇಂದ್ರ ಸ್ಥಾಪಿಸಲು ತಾಂತ್ರಿಕ ಅನುಮೋದನೆ ದೊರೆತಿರುತ್ತದೆ. 2025-20 ಸಾಲಿನಲ್ಲಿ ಡಿಸಿಸಿಐ ಬ್ಯಾಂಕ್ ಮೂಲಕ 2,47,903 ಸದಸ್ಯರಿಗೆ 1,823 ಕೋಟಿ ರೂಪಾಯಿಗಳ ಅಲ್ಪಾವಧಿ ಬೆಳೆ ಸಾಲ ಹಾಗೂ 5,806 ಸದಸ್ಯರಿಗೆ 159 ಕೋಟಿ ರೂಪಾಯಿಗಳ ಮಧ್ಯಮಾವಧಿ ಸಾಲ ವಿತರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 33,800 ಸಂಘ ಸಂಸ್ಥೆಗಳು ನೋಂದಣಿಯಾಗಿದ್ದು, ಈ ಪೈಕಿ 5,922 ಸಂಘ ಸಂಸ್ಥೆಗಳು ಚಾಲ್ತಿಯಲ್ಲಿರುತ್ತವೆ. 2025-26 ಸಾಲಿನಲ್ಲಿ 451.36 ಹೆಕ್ಟೇರ್ ಪ್ರದೇಶದಲ್ಲಿ ನೆಲತೋಪುಗೊಳಿಸುವ ಗುರಿಯಿದ್ದು ಕಾಮಗಾರಿಗಳು ಶೀಘ್ರದಲ್ಲಿ ಪ್ರಗತಿಯಲ್ಲಿದೆ. 2025-26 ಸಾಲಿನ ಸಾಮಾಜಿಕ ಅರಣ್ಯ ಯೋಜನೆ ರಸ್ತೆ ಬದಿಯಲ್ಲಿ 17,715 ಸಸಿಗಳನ್ನು ನೆಡಲಾಗಿದೆ. ಕಳೆದ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಮುಂಗಾರು ಹಂಗಾಮಿಗೆ 42,682 ರೈತರಿಗೆ 98 ಕೋಟಿ ರೂಪಾಯಿಗಳು ಹಾಗೂ ಹಿಂಗಾರು ಹಂಗಾಮಿನಲ್ಲಿ 4,843 ರೈತರಿಗೆ 15 ಕೋಟಿ ರೂಪಾಯಿಗಳು ಬೆಳೆ ವಿಮಾ ಜಮೆ ಆಗಿರುತ್ತದೆ. ಇಲ್ಲಿವರೆಗೆ 1,03,354 ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡಿರುತ್ತಾರೆ. ಅದರಂತೆ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ 1,30,709 ರೈತರು ಬೆಳೆ ವಿಮೆ ನೋಂದಣಿ ಮಾಡಿಕೊಂಡಿರುತ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಬೆಳೆದಿರುವ ಲಿಂಬೆಗೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿರುವುದರಿಂದ ಪ್ರಸಕ್ತ ಸಾಲಿನಲ್ಲಿ ಲಿಂಬೆ ಅಭಿವೃದ್ಧಿ ಮಂಡಳಿ ಹಾಗೂ ಒಕ್ಕಡ ಸಹಯೋಗದಿಂದ 3 ಟನ್ ಲಿಂಬೆಯನ್ನ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ರಫ್ತು ಮಾಡಲಾಗಿದೆ. ತಿಕೋಟ ತಾಲೂಕಿನ ಅರಕೆರೆ ಗ್ರಾಮದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ತೋಟಗಾರಿಕೆ ಉತ್ಪನ್ನಗಳ ಶೇಖರಣೆ ಹಾಗೂ ಸಂರಕ್ಷಣೆಗಾಗಿ 1,011 ಲಕ್ಷ ಅನುದಾನದಲ್ಲಿ 2,000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಚಿತ್ರಗೃಹ ನಿರ್ಮಾಣಕ್ಕೆ ಕಾರ್ಯ ಪ್ರಗತಿಯಲ್ಲಿದೆ. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನವೆಂಬರ್ 2024ರಿಂದ ಇಲ್ಲಿವರೆಗೆ 8,01,713 ಮಕ್ಕಳು ಆರೋಗ್ಯ ತಪಾಸಣೆ ಮಾಡಲಾಗಿದ್ದು, ಈ ಪೈಕಿ 2,22,816 ಮಕ್ಕಳಿಗೆ ಆರೋಗ್ಯದಲ್ಲಿ ನ್ಯೂನತೆ ಇರುವುದನ್ನು ಪತ್ತೆ ಹಚ್ಚಿ 2,21,167 ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಲಾಗಿದೆ. ಜಿಲ್ಲೆಯಲ್ಲಿ ಪ್ರಸ್ತುತ ಸಾಲಿನ 39 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಕಳೆದ 1 ವರ್ಷದಲ್ಲಿ 2,57,066 ರೋಗಿಗಳು 12 ಸಮಗ್ರ ಆರೋಗ್ಯ ಸೇವೆಗಳನ್ನು ಹಮ್ಮಿಕೊಳ್ಳುತ್ತಾರೆ. ಜಿಲ್ಲೆಯಲ್ಲಿ ಕಾರ್ಯಗತಗೊಂಡಿರುವ 4 ಆಯುಷ್ಮತಿ ಕ್ಲಿನಿಕ್ಗಳ ಮೂಲಕ ಕಳೆದ 1 ವರ್ಷದಲ್ಲಿ ಒಟ್ಟು 24,311 ರೋಗಿಗಳ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರಿ ಫೌಂಡೇಶನ್ ಹೈದರಾಬಾದ್ ಸಹಯೋಗದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಘಟಕದ ಕಾಮಗಾರಿ ಪ್ರಾರಂಭಿಸಲಾಗಿದೆ. ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವ್ಯಕ್ತಿಗತವಾಗಿ ಮುತುವರ್ಜಿ ವಹಿಸಿ ಹಾಸ್ಟೆಲ್ ಮೆಂಟರ್ಗಳ ನೇಮಕ, ಚೇತನ ಸಂಜೆ ಆನ್ಲೈನ್ ಕ್ಲಾಸ್, ವಸತಿ ನಿಲಯ ವಾಸ್ತವ್ಯ, ಸ್ವಚ್ಛತಾ ಅಭಿಯಾನ ಹಾಗೂ ಆಹಾರ ಪಾರದರ್ಶಕತೆ ಯೋಜನೆಗಳ ಮೂಲಕ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ವಿದ್ಯಾರ್ಥಿಗಳಲ್ಲಿ ನಿಲಯಾರ್ಥಿಗಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುವುದು ಪ್ರಶಂಸನೀಯವಾಗಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ಶಕ್ತಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಕಳೆದ 1 ವರ್ಷದ ಅವಧಿಯಲ್ಲಿ 48.68 ಕೋಟಿ ರೂಪಾಯಿಗಳ ಲಾಭವನ್ನು ಗಳಿಸುತ್ತದೆ. ಆಲಮಟ್ಟಿ ಜಲಾಶಯದ ಸಂಗ್ರಹಣೆಯನ್ನು 524.25 ಮೀಟರ್ಗೆ ಹೆಚ್ಚಿಸುವುದಕ್ಕೆ ಸಂಬಂಧಿಸಿದಂತೆ ಕೃಷ್ಣಾ ಮೇಲ್ದಂಡೆ ಹಂತ 3ರ ಮುಳುಗಡೆ ಜಮೀನು ಮತ್ತು ಕಾಲುವೆ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಹೈಕೋರ್ಟ್ ದರಗಾಗಿ ಕನ್ಸೆಂಟ್ ಆಧಾರದ ಮೇಲೆ ದರಗಳನ್ನು ಒಣಭೂಮಿಗೆ ಪ್ರತಿ ಎಕರೆಗೆ 30 ಲಕ್ಷ, ದರಿ ಜಮೀನಿಗೆ ನೀರಾವರಿ ಜಮೀನಿಗೆ 40 ಲಕ್ಷ, ಒಣಭೂಮಿಯ ಕಾಲುವೆ ಜಮೀನುಗಳಿಗೆ 25 ಲಕ್ಷ ಹಾಗೂ ದರಿ ಭೂಮಿ ಕಾಲುವೆ ಜಮೀನಿಗೆ 30 ಲಕ್ಷ ರೂಪಾಯಿಗಳಂತೆ ದರ ನಿಗದಿಪಡಿಸಿ ಒಂದು ಆದೇಶವನ್ನು ಸರ್ಕಾರದ ಆದೇಶವನ್ನು ಹೊರಡಿಸಲಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳುಗಡೆಯ 184 ಗ್ರಾಮಗಳ ಜಮೀನುಗಳಿಗೆ ಭೂ ಸ್ವಾಧೀನತೆ, 20 ಗ್ರಾಮಗಳ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣ ಹಾಗೂ 5.94 ಲಕ್ಷ ಹೆಕ್ಟೇರ್ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಕಾಲುವೆ ಜಾಲದ ನಿರ್ಮಾಣ ಇತ್ಯಾದಿ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗಿದೆ.
ವರ್ತಕ ಸಾಲಿನಲ್ಲಿ ಆಯೋಗ ಘೋಷಣೆಯ ಖಂಡಿಕೆ 374ನೇ ಸನ್ಮಾನ್ಯ ಮುಖ್ಯಮಂತ್ರಿ ಘೋಷಿಸಿರುವಂತೆ ಸಂಕಷ್ಟ ಪರಿಸ್ಥಿತಿಯಲ್ಲಿರುವ ಸಾಹಿತಿಗಳ ಹಾಗೂ ಕಲಾವಿದರ ಭಾಷಾಸವನ್ನ ಪ್ರತಿ ತಿಂಗಳು 2,000ರಿಂದ 2,500 ರೂಪಾಯಿಗಳಿಗೆ ಹೆಚ್ಚಿಸಿರುವ ಪ್ರಯುಕ್ತ ಜೂನ್ 2025ರಿಂದ ಪರಿಷ್ಕೃತ ದರದಲ್ಲಿ ಮಾಶಾಸನ ಪಾವತಿಸಲಾಗುತ್ತದೆ. ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದ ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆ ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ ಕೈಗೊಂಡ ಕೋಟಿ ವೃಕ್ಷ ಅಭಿಯಾನ ಇಂದು ಫಲ ನೀಡುತ್ತಿದೆ. ಈ ಅಭಿಯಾನಕ್ಕೆ ಸಾರ್ವಜನಿಕರು, ಸರ್ಕಾರ, ಸಂಘ ಸಂಸ್ಥೆಗಳು ಕೈಜೋಡಿಸಿದ್ದು ಇದು ಜನರ ಅಭಿಯಾನವಾಗಿ ಇವತ್ತು ಸ್ವರೂಪಗೊಂಡಿದೆ. ಈ ಅಭಿಯಾನದ ಯಶೋಗಾಥೆ ಜಗತ್ತಿನ ಪ್ರಮುಖ ದಿನಪತ್ರಿಕೆ ದಿ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ವಿಶೇಷವಾಗಿ ಪ್ರಕಟವಾಗಿರುವುದು ಹೆಮ್ಮೆಯ ಸಂಗತಿ. ಮತ್ತು ನಮ್ಮ ದೇಶದ ಪ್ರಮುಖ ಪತ್ರಿಕೆ ದಿ ಟೈಮ್ಸ್ ಆಫ್ ಇಂಡಿಯಾ ರಾಷ್ಟ್ರೀಯ ಆವೃತ್ತಿಗಳಲ್ಲಿ ವಿಜಯಪುರದ ಹಸಿರು ಯಶೋಗಾಥೆ ಪ್ರಕಟಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ ಅರಣ್ಯ ವ್ಯಾಪ್ತಿ ಪ್ರದೇಶ ಹೆಚ್ಚಿಸಲು, ಹಸಿರೀಕರಣ ವೃದ್ಧಿಗೊಳಿಸಲು ಹಾಗೂ ಪಾರಂಪರಿಕ ತಾಣಗಳಲ್ಲಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಮಹೋನ್ನತ ಉದ್ದೇಶದಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಿಂದ ಜಿಲ್ಲಾಡಳಿತ ಹಮ್ಮಿಕೊಂಡಿರುವ ವೃಕ್ಷೋತ್ಥಾನ ಹೆರಿಟೇಜ್ ರನ್ ಈ ವರ್ಷ ಕೂಡ ದಿನಾಂಕ 7-12-2025ರಂದು 5, 10 ಮತ್ತು 21 ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಮರದ ತೋಟವನ್ನು ಹಮ್ಮಿಕೊಳ್ಳಲಾಗಿದೆ. ಜ್ಞಾನಯೋಗ ಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ನೆನಪಿನಲ್ಲಿ ನಡೆಯುವ ಈ ವೃಕ್ಷೋತ್ಥಾನ ಹೆರಿಟೇಜ್ ರನ್ನಲ್ಲಿ ಓಟದಲ್ಲಿ ಸಾರ್ವಜನಿಕರು, ಯುವಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿ ಭಾಗವಹಿಸಬೇಕು ಎಂದು ಈ ಸಂದರ್ಭದಲ್ಲಿ ಕೋರುತ್ತೇನೆ. ಆತ್ಮೀಯ ಬಂಧುಗಳೇ, ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನವಾಗಿರುವ ನಮ್ಮ ವಿಜಯಪುರ ಜಿಲ್ಲೆಯ ಹೆಸರಾಂತ ಸಾಹಿತಿಗಳಾದ ಶ್ರೀ ಹಾಮು ಪೂಜಾರ್, ರಂಗಭೂಮಿಯ ಅತ್ಯಂತ ಶ್ರೇಷ್ಠ ಕಲಾವಿದರಾದಂತಹ ಶ್ರೀ LB ಶೇಖ್ ಮಾಸ್ಟರ್ ಹಾಗೂ ಖ್ಯಾತ ಜನಪದ ಕಲಾವಿದರಾದಂತಹ ಶ್ರೀ ಸೋಮನಾಥ ಗುಂಡಪ್ಪ ಗನ್ಮೋಹನ್ರವರು ಬಸವನಾಡಿನ ಕೀರ್ತಿಯನ್ನು ಹೆಚ್ಚಿಸಿದ ಪ್ರಯುಕ್ತ ಅವರೆಲ್ಲರಿಗೂ ತುಂಬಾ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಲೆ, ಸಾಹಿತ್ಯ, ಸಂಗೀತ, ನಾಟ್ಯರಂಗ, ರಂಗಭೂಮಿ, ಚಲನಚಿತ್ರರಂಗ, ಲಲಿತಕಲೆ, ವಾಸ್ತುಶಿಲ್ಪ, ಧರ್ಮ, ತತ್ವಜ್ಞಾನ, ವಿಜ್ಞಾನ, ಉದ್ಯೋಗ, ವಾಣಿಜ್ಯ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಕೂಡ ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಮತ್ತು ಸಮರ್ಪಕವಾಗಿ ಬಳಸುವಂತೆ ನಮ್ಮ ಸರ್ಕಾರವು ಸೂಕ್ತ ಕ್ರಮಗಳನ್ನು ಕೈಗೊಂಡಿರುತ್ತದೆ. ನಮ್ಮ ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ದೂರದೃಷ್ಟಿ ಮತ್ತು ಸಮರ್ಥ ನಾಯಕತ್ವದ ಫಲವಾಗಿ ಇಂದು ನಮ್ಮ ಚಲುವ ಕನ್ನಡ ನಾಡು ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯೊಂದಿಗೆ ಸುಸ್ಥಿರ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ಕನ್ನಡ ನಾಡು ಮತ್ತು ನುಡಿ ಸೇವೆಗಾಗಿ ನಿರಂತರವಾಗಿ ಬೆಂಬಲ ನೀಡುತ್ತಿರುವ ಕನ್ನಡ ಪರ ವಿವಿಧ ಸಂಘಟನೆಗಳಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಅಕಾಡೆಮಿಗಳಿಗೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಕನ್ನಡಾಂಬೆಯ ಸೇವೆಗೈತಿರುವ ಅನಿವಾಸಿ ಕನ್ನಡಿಗರಿಗೆ ಈ ವೇದಿಕೆಯ ಪರವಾಗಿ ನಾನು ಉದರಾಂತರದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಹಾನ್ ಮಾನವತಾವಾದಿ, ಕಾಯಕೋಗಿ, ನುಡಿದಂತೆ ನಡೆದುಕೊಂಡ ವಿಶ್ವಗುರು ಹಾಗೂ ಸಾಂಸ್ಕೃತಿಕ ನಾಯಕ ಶ್ರೀ ಬಸವೇಶ್ವರರ ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಈ ದೇಶದ ಸುಪ್ರಸಿದ್ಧ ಅಣುವಿಜ್ಞಾನಿ, ಮಾಜಿ ರಾಷ್ಟ್ರಪತಿ ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಆದರ್ಶಗಳನ್ನು ಪ್ರತಿಪಾದಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸುಂದರ ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದರೊಂದಿಗೆ ಭಾರತ ಮಾತೆಯ ಕೀರ್ತಿ ಹೆಚ್ಚಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಅದನ್ನು ನಾವೆಲ್ಲರೂ ನಿಷ್ಠೆಯಿಂದ ಪರಿಪಾಲಿಸೋಣ ಎಂದು ಹೇಳುತ್ತಾ, ಇಂದಿನ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಗಣ್ಯಮಾನ್ಯರಿಗೆ, ಮಹನೀಯರಿಗೆ, ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸಿ ನನ್ನ ಸಂದೇಶ ಭಾಷಣಕ್ಕೆ ವಿರಾಮ ಹೇಳ್ತೇವೆ. ಶ್ರೀಗಳಿಗೆ ಬಾಳಿಗೆ ಜೈ ಕರ್ನಾಟಕ, ಜೈ ಹಿಂದ್. ಸಂದೇಶವನ್ನ ಪ್ರಸ್ತುತಪಡಿಸಿರ್ತಕ್ಕಂಥ ಮಾನ್ಯ ಸಚಿವರಿಗೆ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.